2025-26ನೇ ಸಾಲಿನ DSERT ವತಿಯಿಂದ ನಡೆದಿರತಕ್ಕಂತಹ SA2 ಮೌಲ್ಯಾಂಕನದ ಅಂಕಗಳನ್ನ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಎಂಟ್ರಿ ಮಾಡುವ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ. ಇದೇ ರೀತಿಯ ಹೆಚ್ಚಿನ ಶೈಕ್ಷಣಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇದರಲ್ಲಿರುವ ಮಾಹಿತಿ ಅಗತ್ಯ ಅನಿಸಿದ್ರೆ ಇತರರಿಗೂ ಸಹ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ SATS ಲಾಗಿನ್ ಆಗೋಣ. ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕ್ಲಿಕ್ ಮಾಡಿದ್ವಿ. ಲಾಗಿನ್ ಅಂತಂದೇಳಿ ಕೊಟ್ಟ ತಕ್ಷಣನೇ ನಮಗೊಂದು ಇಂಪಾರ್ಟೆಂಟ್ ನೋಟ್ ಡಿಸ್ಪ್ಲೇ ಆಗ್ತದೆ. ಈ ಇಂಪಾರ್ಟೆಂಟ್ ನೋಟ್ ಅಲ್ಲಿ ನಾಮಿನಲ್ ರೋಲ್ ಸ್ಕ್ರೀನ್ ಅನ್ನ ಕಂಪ್ಲೀಟ್ ಮಾಡಬೇಕು, ಮತ್ತೆ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಜೊತೆಗೆ ಕಂಪ್ಲೀಟ್ ದ ಆಲ್ ಅಕಾಡೆಮಿಕ್ ಆಕ್ಟಿವಿಟಿ ಅಂತಂದೇಳಿ 3 ಇಂಪಾರ್ಟೆಂಟ್ ನೋಟ್ಗಳನ್ನ ನಮಗೆ ಡಿಸ್ಪ್ಲೇ ಮಾಡ್ತದೆ. ಈ ನೋಟ್ಗಳು ಬಿಫೋರ್ ನಾವು ಲಾಗಿನ್ ಆಗೋಕ್ಕಿಂತ ಮುಂಚೆ ಅದು ಡಿಸ್ಪ್ಲೇ ಆಗ್ತದೆ. ವೆರಿಫೈ ಆಗಿ ಲಾಗಿನ್ ಆದ ತಕ್ಷಣ ಇಂಪಾರ್ಟೆಂಟ್ ಆಗಿ ಒಂದು ನೋಟಿಫಿಕೇಶನ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಕೈಂಡ್ಲಿ ಕಂಪ್ಲೀಟ್ ದ ನಾಮಿನಲ್ ರೋಲ್ ಸ್ಟೂಡೆಂಟ್ ರಿಮಾರ್ಕ್ ಬಿಫೋರ್ 5th ಏಪ್ರಿಲ್ ಅಂತ ಇದೆ. ಅಂದ್ರೆ ನಿಮ್ಮ ಶಾಲೆಯ ನಾಮಿನಲ್ ರೋಲ್ ಅನ್ನ ನೀವು ಏನ್ ಮಾಡಬೇಕು, ಸ್ಟೂಡೆಂಟ್ ರಿಮಾರ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನ ಈಗ ಆಲ್ರೆಡಿ ನಾನು ಮಾಡಿ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆ ವಿಡಿಯೋವನ್ನ ತಾವು ಗಮನಿಸಿ ನಾಮಿನಲ್ ರೋಲ್ ಅನ್ನ ಕಂಪ್ಲೀಟ್ ಮಾಡಿ. ಮತ್ತು ಅಗತ್ಯ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಅದರ ವಿಡಿಯೋದ ಲಿಂಕ್ ಅನ್ನ ನಾನು ನಿಮ್ಗೆ ಕೊಟ್ಟಿರ್ತೇನೆ. ಒಂದು ವೇಳೆ ನೀವು ಹಳೆ ಪದ್ಧತಿಯಲ್ಲೇ, ಈಗ ಉದಾಹರಣೆಗೆ ನೋಡಿ 6ನೇ ತರಗತಿಯ SA2 ದ ಮೌಲ್ಯಾಂಕನದ ಫಲಿತಾಂಶವನ್ನ ರಿಸಲ್ಟ್ ಅನ್ನ ನಾನು ಎಂಟ್ರಿ ಮಾಡಕ್ ಹೋದ್ರೆ ಹಳೆ ವಿಧಾನದಲ್ಲೇ ಏನಾಗಿರ್ತದೆ, ಫ್ರೀಸ್ ಆಗಿರ್ತದೆ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ FA1, FA2, FA3, FA4, SA1 ಮಾತ್ರ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. SA2 ಅನ್ನ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. SA2 ಗೆ ಸಂಬಂಧಪಟ್ಟಂತ 6ರಿಂದ 9ನೇ ತರಗತಿಯ ಮೌಲ್ಯಾಂಕನದ ಫಲಿತಾಂಶವನ್ನು ಎಂಟ್ರಿ ಮಾಡ್ಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಲಿಂಕ್ ಇದೆ. ಸೊ ಅಲ್ಲಿಂದಲೇ ನೀವೇನ್ ಮಾಡ್ಬೇಕು, ಮುಂದೆ ತೋರಿಸ್ತಕ್ಕಂಥ ಲಿಂಕ್ ಅಲ್ಲಿ ನೀವು ಇದನ್ನ ಮುಂದುವರಿಬೇಕಾಗ್ತದೆ. ಯಾಕಂದ್ರೆ ಅದು ಇಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಬರೀ ಗ್ರೇಡ್ ಅನ್ನ ಎಂಟ್ರಿ ಮಾಡಬಹುದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂತಹ ಲಿಂಕ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಬೇಕಾಗ್ತದೆ. ಆ ಮಾರ್ಕ್ಸ್ ಅನ್ನ ನೀವು ಎಂಟ್ರಿ ಮಾಡಿದ್ರೆ ಅಲ್ಲಿ ಗ್ರೇಡ್ ಏನಾಗ್ತದೆ, ಆ ಮಾರ್ಕ್ಸ್ ಗೆ ತಕ್ಕ ಹಾಗೆ ಸಬ್ಜೆಕ್ಟ್ ವೈಸ್ ಗ್ರೇಡ್ ಆಟೋ ಜನರೇಟ್ ಆಗ್ತದೆ. ಅದನ್ನ ಈಗ ನೆಕ್ಸ್ಟ್ ಹೇಗೆ ಅಂತಂದೇಳಿ ನಾನು ನಿಮಗೆ ತಿಳಿಸ್ತೇನೆ. ಈಗ ಮೇನ್ ಮೆನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅದಕ್ಕೆ ಬನ್ನಿ. CC ರಿಸಲ್ಟ್ ಗೆ ಬನ್ನಿ. ಇಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಇದೆ. ಈ ಬಾರಿ ಜನರೇಟ್ ರಿಸಲ್ಟ್ ಫಾರ್ಮ್ ಕೊಡಿ. ನೋಡಿ, ನೀವು ಇಲ್ಲಿ ಕಾಣಿಸ್ತಾ ಇದೆ, ಪ್ಲೀಸ್ ಚೆಕ್ ದ ಎಕ್ಸಾಮ್ ಬಿಫೋರ್ ಎಂಟರಿಂಗ್ ದ ರಿಸಲ್ಟ್ ಅಂತಂದೇಳಿ ಕಾಣಿಸ್ತಾ ಇದೆ ತಮ್ಮೆಲ್ಲರಿಗೂ. ಅದು ಬಿಟ್ರೆ ಎರಡನೇದು ನೋಟ್ ಏನಂತ ಅಂದ್ರೆ, ಸೆಕೆಂಡ್ ಒನ್, ಟು ಚೆಕ್ ದ ಆಲ್ರೆಡಿ ಫಿಲ್ಡ್ ರಿಸಲ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್ ಕೈಂಡ್ಲಿ ಸೆಲೆಕ್ಟ್ ಪರ್ಟಿಕ್ಯುಲರ್ ಕ್ಲಾಸ್ ಎಕ್ಸಾಮ್ ಅಂಡ್ ಕ್ಲಿಕ್ ಆನ್ ಪ್ರಿಂಟ್ ಅಂತ ಇದೆ. ಅಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ FA1, 2, 3, 4 ಮತ್ತೆ SA1 ನ ರಿಸಲ್ಟ್ ಅನ್ನ ನೀವ್ ಏನ್ ಮಾಡಿರ್ಬೇಕು, ಅಲ್ಲಿ ಮುಂಚೆ ಬಿಫೋರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಎಂಟ್ರಿ ಮಾಡಿರ್ಬೇಕು. ಮತ್ತೆ ಫಾರ್ ಕ್ಲಾಸ್ 6 to 9 SA2 ರಿಸಲ್ಟ್ ಎಂಟ್ರಿ ಕೈಂಡ್ಲಿ ರೆಫರ್ ಟು ಅಂತ ಇದೆ. ಈ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗ್ತದೆ. ಓಪನ್ ಆದಾಗ ಅಲ್ಲಿ ಏನ್ ಮಾಡಿ ಅಂದ್ರೆ 6, 7, 8 ಅಂತ ತೋರಿಸ್ತಾ ಇದೆ. ನಮ್ದು ಅಪ್ಗ್ರೇಡೆಡ್ ಶಾಲೆ ಆಗಿರೋದ್ರಿಂದ 6, 7, 8 ತೋರಿಸ್ತದೆ. ಹೈಸ್ಕೂಲ್ ಆಗಿದ್ರೆ 8, 9, 10 ತೋರಿಸುತ್ತೆ. ಸೊ ಅಲ್ಲಿ ಬರೀ 6, 7 ಇದ್ರೆ 6, 7 ತೋರಿಸುತ್ತೆ. ಈಗ ನಾನು ಏನ್ ಮಾಡ್ತೇನೆ, 6ನೇ ಕ್ಲಾಸ್ ರಿಸಲ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ದೇನೆ. ಮೀಡಿಯಂ ಇದೆ ಕನ್ನಡ, ಮತ್ತೆ ಎಕ್ಸಾಮ್ SA2 ಅದೇ ತಗೊಂಡಿರುತ್ತೆ. ಇನ್ನ ಕನ್ನಡ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಇದೆ, ಲ್ಯಾಂಗ್ವೇಜ್ ಗ್ರೂಪ್ ತಗೊಳ್ಳಿ. ಅದಕ್ಕೂ ಮುಂಚೆ ನೀವು ಇಲ್ಲೊಂದು ನೋಟ್ ಅನ್ನ ನೋಡ್ಬೋದು. ಬಿಫೋರ್ ಎಂಟರಿಂಗ್ SA2 ರಿಸಲ್ಟ್ ಅಂದ್ರೆ ಈ SA2 ನ ಮೌಲ್ಯಾಂಕನದ ಫಲಿತಾಂಶವನ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ FA1 ನಿಂದ FA4 ತನಕ 4 ರೂಪಣಾತ್ಮಕ ಮೌಲ್ಯಮಾಪನಗಳು ಏನಿದಾವೆ LBA ಆಧಾರಿತ, ಅದನ್ನ ನೀವೇನ್ ಮಾಡಬೇಕು, ಅದರ ರಿಸಲ್ಟ್ ಅನ್ನ ಎಂಟ್ರಿ ಮಾಡಿರ್ಬೇಕು. ಮತ್ತೆ SA1 ರಿಸಲ್ಟ್ ಅನ್ನ ನೀವು ಆಲ್ರೆಡಿ ಎಂಟ್ರಿ ಮಾಡಿರ್ಬೇಕು. ಹಾಗಿದ್ರೆ ಮಾತ್ರ ಇದು SA2 ಅನ್ನ ಮಾಡ್ಬೇಕು. ಒಂದು ವೇಳೆ ನಿಮ್ಗೆ ಏನಾದ್ರೂ ಗೊಂದಲ ಇದ್ರೆ, ಡೌಟ್ ಇದ್ರೆ, ನೀವೇನ್ ಮಾಡ್ಬೇಕು ಅಂದ್ರೆ ರಿಸಲ್ಟ್ ಅಲ್ಲಿ FA1 ನಿಂದ FA4 ತನಕ FA1, 2, 3, 4 ಅವನ್ನ ಚೆಕ್ ಮಾಡಿ ಎಂಟ್ರಿ ಆಗಿದೆಯಲ್ಲ ಅಂತ ಆ ಕ್ಲಾಸಿಗೆ ಸಂಬಂಧಪಟ್ಟದ್ದು. ಈಗ ಉದಾಹರಣೆ 6ನೇ ಕ್ಲಾಸ್ ಅಂದ್ರೆ 6ನೇ ಕ್ಲಾಸಿಂದು FA1 to 4 ಎಂಟ್ರಿ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ SA1 ಎಂಟ್ರಿ ಆಗಿದೆಯಲ್ಲ ಅಂತಂದೇಳಿ ನೀವೇನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ್ಮೇಲೆ
ಟು ಮಾರ್ಕ್ ಆಬ್ಸೆಂಟ್ ಎಂಟರ್ ಎ ಅಂತ ಇದೆ. ಒಂದು ವೇಳೆ ಮಗು ಏನಾದ್ರು ಎಕ್ಸಾಮ್ಗೆ ಅಪೇರ್ ಆಗಿಲ್ಲ ಅಥವಾ ಆ ಮಗು ಡ್ರಾಪ್ ಔಟ್ ಆಗಿತ್ತು ಅಂತಂದೇಳಿ ಅಂದ್ರೆ ಅದನ್ನ ನೀವೇನ್ ಮಾಡ್ಬೇಕು ಅಂತಂದೇಳಿ ಅಂದ್ರೆ ಆಬ್ಸೆಂಟ್ ಅನ್ನ ಹೇಗೆ ಅಲ್ಲಿ ಎಂಟ್ರಿ ಮಾಡ್ಬೇಕು ಅಂದ್ರೆ ನೀವು ಜಸ್ಟ್ ಕ್ಯಾಪಿಟಲ್ ಲೆಟರ್ ಎ ಅನ್ನ ಎಂಟ್ರಿ ಮಾಡಿದ್ರೆ ಅದು ಆಟೋಮೆಟಿಕಲಿ ಎ ಬಿ ಅಂತ ತಗೊಳುತ್ತೆ, ಅಂದ್ರೆ ಆಬ್ಸೆಂಟ್ ಅಂತ ತಗೊಳ್ತದೆ. ಈಗ ಇಷ್ಟು ಈ ನೋಟ್ಗಳು ಗೊತ್ತಾಯ್ತು. ಆಮೇಲೆ ಇದಕ್ಕೂ ಮುಂಚೆ ಏನ್ ಮಾಡ್ಬೇಕಂದ್ರೆ ನೀವು ಅಟೆಂಡೆನ್ಸ್ ಅನ್ನು ಸಹ ಎಂಟ್ರಿ ಮಾಡಿರ್ಬೇಕು. ಮತ್ತೆ ಪ್ರತಿ ಮಗುವಿಂದು ತಿಂಗಳವಾರು ಸಹ ಅಟೆಂಡೆನ್ಸ್ ಅನ್ನ ಹಾಜರಾತಿಯನ್ನ ಸ್ಯಾಟ್ಸ್ ಅಲ್ಲಿ ಅಪ್ಡೇಟ್ ಮಾಡಿರ್ಬೇಕು. ಈಗ ಲಾಸ್ಟ್ ಮಾರ್ಚ್ ಎಂಡ್ ಆಗಿದೆ, ಮಾರ್ಚ್ ತನಕ ನೀವೇನ್ ಮಾಡಬೇಕು ಅಂದ್ರೆ ಪ್ರತಿ ಮಗುವಿನ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿರ್ಬೇಕು. ಇಷ್ಟನ್ನ ನೀವು SA2 ಫಲಿತಾಂಶವನ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ, ಮೂಲ್ಯಾಂಕನದ ಫಲಿತಾಂಶವನ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ FA ಮತ್ತು FA 1 to 4 ಮತ್ತು SA1 ರಿಸಲ್ಟ್ ಎಂಟ್ರಿ ಆಗಿರ್ಬೇಕು ಮತ್ತು ಮಾರ್ಚ್ ವರೆಗೂ ನಿಮ್ಮ ಪ್ರತಿ ಮಗುವಿನ ಅಟೆಂಡೆನ್ಸ್ ಎಂಟ್ರಿ ಆಗಿರ್ಬೇಕು. ಇವೆರಡು ಕನ್ಫರ್ಮ್ ಆದ್ಮೇಲೆ ಮತ್ತೆ ನೀವೇನ್ ಮಾಡಿ ಅಂದ್ರೆ ಸರ್ಚ್ ಅಂತ ಕೊಡಿ. ನೋಡಿ ಇಲ್ಲಿ ಎಂಟ್ರಿ ಆಗ್ತದೆ. ಈ ಸರಿ ಒಂದು ಚೇಂಜಸ್ ಏನು ಅಂದ್ರೆ ನೋಡಿ ಟೋಟಲ್ 27 ಮಕ್ಕಳಿದೆ, 27 ಮಕ್ಕಳು ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ ಈ ಸಾರಿ ಒಂದು ವಿಶೇಷ ಏನಾದ್ರೆ ಪ್ರತಿ ಸಾರಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾವು FA 1 to 4 ಮತ್ತೆ SA1 ಕಳೆದ ವರ್ಷ ಆಗಿರ್ಬೋದು ಈ ವರ್ಷ ಆಗಿರ್ಬೋದು ಅಲ್ಲೆಲ್ಲ ಏನ್ ಮಾಡ್ತಿದ್ವಿ, ಬರೀ ಗ್ರೇಡ್ ಅನ್ನ ಮಾತ್ರ ಎಂಟ್ರಿ ಮಾಡ್ತಾ ಹೋಗ್ತಿದ್ವಿ. ಪ್ರತಿ ಸಬ್ಜೆಕ್ಟ್ ವೈಸ್ 6 ಸಬ್ಜೆಕ್ಟ್, ಉದಾಹರಣೆಗೆ ಹಿರಿಯ ತರಗತಿಗಳಿಗೆ 6 ಸಬ್ಜೆಕ್ಟ್ ಗಳಿಗೆ 6 ಗ್ರೇಡ್ ಗಳನ್ನ ಏನ್ ಮಾಡ್ತಿದ್ವಿ, ಎಂಟ್ರಿ ಮಾಡ್ತಾ ಇದ್ವಿ. ಅಷ್ಟ್ ಮಾಡ್ಬಿಟ್ಟು ಸಬ್ಮಿಟ್ ಕೊಡ್ತಾ ಇದ್ವಿ, ಅಲ್ಲಿಗೆ ನಮ್ಮ ರಿಸಲ್ಟ್ ಶೀಟ್ ಓಕೆ ಆಗ್ತಾ ಇತ್ತು. ಈ ಸಾರಿ ಏನ್ ಮಾಡಿದೆ, ವಿಶೇಷವಾಗಿ ಮೂಲ್ಯಾಂಕನ SA2 ನಡೆದಿರೋದ್ರಿಂದ ಅಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಮತ್ತೆ ಸೈನ್ಸ್ 6 ಸಬ್ಜೆಕ್ಟ್ ಗಳು ಏನಾಗ್ತಾ ಇದೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆದ್ರೆ ಕೆಳಗಡೆ ನೀವು ನೋಡಬಹುದು ಬಾಕ್ಸ್ ಅಲ್ಲಿ 30 ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಮೌಲ್ಯಾಂಕನ ನಡೀತಕ್ಕಂಥದ್ದು SA2 ಒಟ್ಟು 30 ಅಂಕಗಳಿಗೆ. ಅಂದ್ರೆ ಕನ್ಫ್ಯೂಸ್ ಆಗ್ಬಿಡಿ, ಅಲ್ಲಿ ಟೋಟಲ್ 50 ಅಂಕಗಳಿಗೆ ನಾವು SA2 ಅನ್ನ ಮಾಡ್ತೀವಿ, ಎಕ್ಸಾಮ್ ಅನ್ನ ಕೈಗೊಳ್ತೇವೆ. ಅಲ್ಲಿ 40 ಅಂಕಗಳು ಲಿಖಿತ ಪರೀಕ್ಷೆ ಆಗಿರ್ತದೆ ರೈಟಿಂಗ್ ಸಂಬಂಧಪಟ್ಟದ್ದು, ಇನ್ನು 10 ಅಂಕಗಳು ಓವರ್ ಅಂದ್ರೆ ಮೌಖಿಕ ಪರೀಕ್ಷೆಗೆ ಆಗ್ತದೆ. ಒಟ್ಟು 50 ಅಂಕಗಳಿಗೆ ಮಗು ಎಷ್ಟು ಪಡೆದಿದೆ ಅನ್ನೋದನ್ನ ನಾವು ಟೋಟಲ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತೀವಿ 30ಕ್ಕೆ ಕನ್ವರ್ಟ್ ಮಾಡ್ತೀವಿ. FA 10ಕ್ಕೆ ಇರ್ತದೆ ಅಂದ್ರೆ 40 ಆಯ್ತು, 1 ರಿಂದ 4 40 ಆಯ್ತು. ಇನ್ನ ಇದು SA1 30, SA2 30 ಇರ್ತದೆ. ಟೋಟಲ್ 100ಗೆ ಏನ್ ಮಾಡ್ತೀವಿ, ಒಂದು ವರ್ಷದ ಶೈಕ್ಷಣಿಕ ಮೌಲ್ಯಮಾಪನವನ್ನ ಪ್ರತಿ ಮಗು ಮಾಡ್ತೀವಿ. ಅದ್ರ ಪ್ರಕಾರ ಹೋದ್ರೆ ಪ್ರತಿ ಮಗುವಿನ SA2 ಅಂಕಗಳನ್ನ ಒಟ್ಟು 50 ಅಂಕಗಳಿಗೆ ಲಿಖಿತ ಮತ್ತು ಮೌಖಿಕ ಪಡೆದಿರ್ತಕ್ಕಂತ ಒಟ್ಟು 50 ಅಂಕಗಳಿಗೆ ಅದನ್ನ 30ಕ್ಕೆ ನೀವು ಕನ್ವರ್ಟ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು ಮಗುವಿನ ಫಲಿತಾಂಶವನ್ನ ಸಬ್ಜೆಕ್ಟ್ ವೈಸ್. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ತೋರಿಸ್ತಾ ಇದೆ, ಫಸ್ಟ್ ಕನ್ನಡದ ತೋರಿಸ್ತಾ ಇದೆ. ಕನ್ನಡಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಯಾವ್ದು ಆಕಾಶ ಮಗು 30ಕ್ಕೆ ಒಂದು 27 ತೆಗೆದಿದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿಗೆ ಏನ್ ಮಾಡಿ ಅಂದ್ರೆ 27 ಅಂತ ಮಾರ್ಕ್ಸ್ ಅನ್ನ ಮಾತ್ರ ನೀವು ಎಂಟ್ರಿ ಮಾಡಬೇಕು. ಗ್ರೇಡ್ ನೋಡಿ ಅದೇ ಆಟೋ ತಗೊಳುತ್ತೆ. ನಾನು ಮತ್ತೆ ಕನ್ನಡನ ಎಂಟ್ರಿ ಮಾಡ್ತೀನಿ ಅನಿಲ್ಂದು. ಅದೇ ತರ ನೀವೇನ್ ಮಾಡಿ ಅಂದ್ರೆ ಉದಾಹರಣೆಗೆ ಇಲ್ಲಿ ನೆಕ್ಸ್ಟ್ ಕೊಟ್ವಿ ಅಂತಂದೇಳಿ ಅಂದ್ರೆ ಅದು ಇಂಗ್ಲಿಷ್ ಹೋಗ್ತದೆ. ನೀವು ಒಂದು ಮಗುವಿಂದು ಸಂಪೂರ್ಣವಾಗಿ ಇತ್ತು ಅಂದ್ರೆ ಅದೇ ತರ ಮಾಡಿ. ಇಲ್ಲ ಕೆಳಗಡೆಗೆ ಅನಿಲ್ ಅಂತ ಇದೆ, ಆ ಮಗುವಿನ ಕನ್ನಡವನ್ನ ಎಂಟ್ರಿ ಮಾಡ್ತಾನೆ. ಈ ಮಗು 25 ತೆಗೆದಿದೆ, ಸೊ ನೋಡಿ ಅಲ್ಲಿ A ಗ್ರೇಡ್ ಬಂತು. ನೆಕ್ಸ್ಟ್ ಮತ್ತೊಂದು ಮಗು ಇದೆ, ಯಾವುದೋ ಭವಾನಿ ಅಂತಕ್ಕಂಥ ಮಗು, ಆ ಮಗು ಇದಿದೆ. ಈ ಮಗು 28 ತೆಗೆದಿದೆ ನೋಡಿ, ಹೌದಾ. ಭೂಮಿಕಾ 21, ಹೌದಾ. ಚಂದನ 19 ನೋಡಿ, ಈ ತರ. ಅದೇ ತರ ಏನ್ ಮಾಡಿ ಅಂದ್ರೆ ನೋಡಿ ಇಂಗ್ಲಿಷ್ ಕಾಣಿಸ್ತಿದೆಯಲ್ಲ, ಇಂಗ್ಲಿಷು ಇದು ಸಹ ಒಂದು 20 ಅನ್ಕೊಳ್ಳಿ. ಸುಮ್ನೆ ನಿಮಗೆ ನಾನು ತೋರಿಸ್ಲಿಕ್ಕೆ, ಇದು ನೈಜವಾಗಿರ್ತಕ್ಕಂತ ಮೌಲ್ಯಮಾಪನದ ಅಂಕಗಳಲ್ಲ, ಸುಮ್ನೆ ನಿಮಗೆ ಮಾದರಿಯಾಗಿ ತೋರಿಸ್ಲಿಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಎಂಟ್ರಿ ಮಾಡ್ತಾ ಇದ್ದೀನಿ. ಇದು ಡಮ್ಮಿ, ಸೊ ಹಾಗಾಗಿ ನೈಜವಾಗಿರ್ತಕ್ಕಂತ ಅಂಕಗಳನ್ನ ನಾನು ನಂತರ ಎಂಟ್ರಿ ಮಾಡ್ತೇನೆ. ಹಿಂದಿ ನೋಡಿ 23, ಹೌದಾ. ಅದೇ ತರ ಮ್ಯಾಥಮೆಟಿಕ್ಸ್ 24, ಇಲ್ಲಿ ಸೋಷಿಯಲ್ ಸೈನ್ಸ್ 27, ನೆಕ್ಸ್ಟ್ ಸೈನ್ಸ್ 29 ನೋಡಿ, ಅಷ್ಟು ಆಯ್ತು. ಇದೇ ತರ ಈಗ ನೋಡಿ ಒಂದು ಮಗುವಿನ ರಿಸಲ್ಟ್ ಅನ್ನ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಒಟ್ಟು 6 ಸಬ್ಜೆಕ್ಟ್, 3 ಲ್ಯಾಂಗ್ವೇಜ್, 3 ಕೋರ್ ಸಬ್ಜೆಕ್ಟಿನ
ಮಾರ್ಕ್ಸ್ ಗಳನ್ನ ನಾವೇನ್ ಮಾಡಿದ್ವಿ ಎಂಟ್ರಿ ಮಾಡ್ಕೊಂಡ್ವಿ. ಇಲ್ಲಿ ಕೇವಲ ನಾವು ಮಾಡ್ಬೇಕಾಗಿರೋದು 30 ಅಂಕಗಳಿಗೆ ಕನ್ವರ್ಟ್ ಮಾಡ್ಕೊಂಡಿರ್ತಕ್ಕಂತಹ ಪರಿವರ್ತನೆ ಆಗಿರ್ತಕ್ಕಂತಹ SA2 ದ ಫಲಿತಾಂಶದ ಅಂಕಗಳನ್ನ ಎಂಟ್ರಿ ಮಾಡಬೇಕು. ಗ್ರೇಡ್ ಅನ್ನ ಅದು ಸ್ಯಾಟ್ಸ್ ಅಲ್ಲಿ ಆಟೋ ಜನರೇಟೆಡ್ ಆಗಿ ಅದೇನಾಗುತ್ತೆ ಅದೇ ತಗೊಳ್ತದೆ, ಅದು ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ಲಾಸ್ಟ್ ಈ ತರ ಎಲ್ಲಾ ಮಕ್ಕಳ ತರಗತಿವಾರು ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲಾ ಮಕ್ಕಳ ಕರೆಕ್ಟ್ ಆಗಿದೆ ಎಂಟ್ರಿ ಮಾಡ್ಕೊಂಡಿದೀವಿ ಅಂತಂದ್ರೆ ನಿಮಗೆ ಕನ್ಫರ್ಮ್ ಆದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇರ್ತದೆ, ಸಬ್ಮಿಟ್ ಕೊಡಿ. ವಿಡಿಯೋಲಿ ಪ್ಲೀಸ್ ಫಿಲ್ ಅಪ್ ರಿಸಲ್ಟ್ ಫಾರ್ ಫಾಲೋವಿಂಗ್ ಚೈಲ್ಡ್ಸ್ ಅಂತ ಇದೆ. ಅಂದ್ರೆ ಇಷ್ಟು ಮಕ್ಕಳದ್ ನಾವ್ ಎಂಟ್ರಿ ಮಾಡಿಲ್ಲ ಅಂತ ಬರ್ತಾ ಇದೆ. ಬಟ್ ನೀವ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಆರ್ ಯು ಶೂರ್ ಅಂತಂದಲ್ಲಿ ಕೇಳುತ್ತೆ. ಓಕೆ ಅಂತ ಕೊಟ್ಟಾದ್ಮೇಲೆ ನಿಮ್ಮ SA2 ರಿಸಲ್ಟ್ ಏನಾಗ್ತದೆ ಸ್ಯಾಟ್ಸ್ ಅಲ್ಲಿ ಅಪ್ಡೇಟ್ ಆಗ್ತದೆ. ಇದು ಈ ವರ್ಷ SA2 ಫಲಿತಾಂಶವನ್ನ ಎಂಟ್ರಿ ಮಾಡ್ಲಿಕ್ಕೆ ಇರ್ತಕ್ಕಂತ ಪ್ರಮುಖವಾಗಿರ್ತಕ್ಕಂಥ ವಿಧಾನ. ಈ ಬದಲಾವಣೆಯನ್ನ ಗಮನಿಸಿ ಎಲ್ರೂ ಸಹ ಇದನ್ನ ನೀವೇನ್ ಮಾಡ್ಬೇಕು ಅಂತಂದೇಳಿ ಅಂದ್ರೆ ಎಂಟ್ರಿ ಮಾಡಬೇಕು. ಆದ್ರೆ ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದ್ರೆ ನೀವೇನ್ ಮಾಡ್ಬೇಕು, 6 ಸಬ್ಜೆಕ್ಟ್ ಗಳ 30 ಅಂಕಗಳಿಗೆ ಕನ್ವರ್ಟ್ ಮಾಡ್ಕೊಂಡಿರ್ತಕ್ಕಂತಹ ಏನ್ ಮಾಡ್ಬೇಕು ಅಂದ್ರೆ ರಿಸಲ್ಟ್ ಅನ್ನ ಇಟ್ಕೊಂಡಿರ್ಬೇಕು ಸಬ್ಜೆಕ್ಟ್ ವೈಸ್. ಮತ್ತೆ ಜೊತೆಗೆ ಈ SA2 ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನೀವು 2 ಅಂಶಗಳನ್ನು ಮುಖ್ಯವಾಗಿ ಗಮನಿಸಿರ್ಬೇಕು. ಏನು ಅಂದ್ರೆ FA 1 to 4 ರಿಸಲ್ಟ್ ಎಂಟ್ರಿ ಆಗಿರ್ಬೇಕು ಮತ್ತು SA1 ಎಂಟ್ರಿ ಆಗಿರ್ಬೇಕು. ರಿಸಲ್ಟ್ ಅನ್ನ ಇಲ್ಲಿಗೂ ಒಟ್ಟು 5 ಮೌಲ್ಯಮಾಪನಗಳು FA 1 to 4 4 FA ಗಳು ಮತ್ತೆ 1 SA ಒಟ್ಟು 5 ರಿಸಲ್ಟ್ ಗಳು ಎಂಟ್ರಿ ಆಗಿರ್ಬೇಕು. ಜೊತೆಗೆ ಇನ್ನೂ ಒಂದು ಅಂದ್ರೆ ಪ್ರತಿ ಮಗುವಿನ ಅಟೆಂಡೆನ್ಸ್ ಅನ್ನ ಮಾರ್ಚ್ ಎಂಡ್ ವರ್ಗು, ಮಾರ್ಚ್ ಕೊನೆಯವರೆಗೂ ನೀವೇನ್ ಮಾಡಬೇಕು, ಮಾರ್ಚ್ ತಿಂಗಳ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿರ್ಬೇಕು. ಅವೆರಡು ಆದ್ಮೇಲೆ ಈ ರಿಸಲ್ಟ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬೇಕು. ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ದಾಗೆ ರಿಸಲ್ಟ್ ಶೀಟ್ ಅನ್ನ ಈ ಪ್ರಕಾರವಾಗಿ ನೀವೇನ್ ಮಾಡ್ಬೇಕಂದ್ರೆ ಸಿದ್ಧಪಡಿಸಿಕೊಂಡಿರ್ಬೇಕು. ಆಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಹೋಗ್ಬಿಟ್ಟು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡಿ ಅಂದ್ರೆ ಚೆಕ್ ಮಾಡಿದ್ರೆ ಆಗ ನಿಮ್ಮ ರಿಸಲ್ಟ್ ಏನಾಗಿರ್ತದೆ ಎಂಟ್ರಿ ಆಗಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿರ್ತದೆ. ಇದು SA2 ಗೆ ಸಂಬಂಧಪಟ್ಟಂತಹ ಮೂಲ್ಯಾಂಕನದ ಅಂಕಗಳನ್ನ ಎಂಟ್ರಿ ಮಾಡಿ ಸ್ಯಾಟ್ಸ್ ಅಲ್ಲಿ ಹಿಂದೀಕರಿಸ್ತಕ್ಕಂತ ಅಪ್ಡೇಟ್ ಮಾಡ್ತಕ್ಕಂಥ ವಿಧಾನವನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ಇದೇ ರೀತಿಯ ಸ್ಯಾಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋವನ್ನ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಅಗತ್ಯ ಅನಿಸಿದ್ರೆ ಇತರರಿಗೂ ಸಹ ಈ ಕೂಡಲೇ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗಳು ನಮ್ಗೆ ನೋಟಿಫಿಕೇಶನ್ ಮೂಲಕ ಸಿಗ್ತವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.